ಪೋಷಣೆ ಮಾಡ್ಕೊಂಡ್ ಬರ್ತಾ ಇದೆ. ಮತ್ತೆ ಇವ್ರಿಗೆ ಕಿಕ್ ಬ್ಯಾಕ್ಸ್ ಗಳು, ಪಾರ್ಟಿಗಳ ಫಂಡ್ಗಳು ಇದೆಲ್ಲ ಬರೋದ್ರಿಂದ ಇವರು ಜನರಿಗೆ ಏನು ಸೇವ್ ಮಾಡಬೇಕಾಗಿತ್ತು ಅದನ್ನ ಸೇವ್ ಮಾಡಿ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಟು ಅವ್ರನ್ನ ಸಾಕಿ ಇವ್ರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಯಾರ ಹಿತಾಸಕ್ತಿಗಾಗಿ ಈ ರಾಜಕಾರಣ ಈ ದೇಶದಲ್ಲಿ ನಡೀತಾ ಇದೆ? ಯಾಕಂತ ಹೇಳಿದ್ರೆ ಮೈಸೂರು ಮಹಾರಾಜದ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಪವರ್ ಪ್ಲಾಂಟ್ ಮತ್ತೆ ಇದು ಎನರ್ಜಿ ಇದರಲ್ಲಿ ತುಂಬಾನೇ ವಿಂಡ್ ಎನರ್ಜಿ ಇದನ್ನೆಲ್ಲ ಅದಾನಿ ಕಂಪನಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೆ. ಈ ಒಂದು ಆಳ್ವಿಕೆಯಿಂದ 21ನೇ ಶತಮಾನದಲ್ಲೂ ನಾವೊಂದು ಕಂಪನಿಗಳನ್ನ ನಡೆಸೋ ಯೋಗ್ಯತೆ ಇಲ್ವಾ ರಾಜ್ಯ ಸರ್ಕಾರಗಳಿಗೆ? ಯಾಕೆ ನಾವು ಕ್ಷಮೆ ಇರ್ಲಿ ಅಲ್ಲಲ್ಲ ಸತೀಶ್ ಸರ್, ಪಿಪಿಪಿ ಮಾಡೆಲ್ಲೇ ತಪ್ಪು, ಅದು ಮಾಡೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಆಗ್ಬಿಟ್ರೆ ಇದು ಸಕ್ಸಸ್ ಆಗಿರೋ ಅನೇಕ ಉದಾಹರಣೆಗಳು ನಮ್ ಕಣ್ಮುಂದೆ ಇದೆ ಸರ್. ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಬೊಕ್ಕಸದಲ್ಲಿ ಹಣವೂ ಉಳಿಯುತ್ತೆ, ಬೇಕಾಗಿರೋ ಅಭಿವೃದ್ಧಿ ಪೇಪರ್ ಅಲ್ಲಿ ಉಳಿದೆ, ಆನ್ ಗ್ರೌಂಡ್ ಬರುತ್ತೆ ಅನ್ನೋಂಗಿದ್ರೆ ವಾಟ್ಸ್ ರಾಂಗ್ ಇನ್ ಕಿಕ್ ಬ್ಯಾಕ್ ಅದೆಲ್ಲ ಬೇರೆ ಪ್ರಶ್ನೆ, ಅದ್ ನಾವು ಚರ್ಚೆ ಮಾಡೋಣ. ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ನೀವು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ತಪ್ಪು ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ರೆ ಹೆಂಗೆ? ನಿಮ್ ಕೈಯಲ್ಲಿ ಸಾಧ್ಯನೇ ಇಲ್ಲ, ನಮ್ ಕೈಯಲ್ಲಿ ಮಾಡಕ್ಕೆ. ಅಂತ ಒಂದು ಸಂದರ್ಭದಲ್ಲಿ ನೀವು ಪಿಪಿಪಿ ಮಾಡಲ್ ಅನ್ನ ಕೊಡಿ. ನೀವು ಏನು ಅಂತ ಹೇಳಿದ್ರೆ ಯುದ್ಧಕ್ಕೆ ಹೋಗಕ್ ಮುಂಚೆನೆ ಶಸ್ತ್ರಾಭ್ಯಾಸನೆಲ್ಲ ಕೆಳಗಾಕ್ಬಿಡೋದಲ್ಲ. ಅವನು ಯುದ್ಧದಲ್ಲಿ ಎದುರಾಳಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ನನಗೇನೋ ಇನ್ನು ಬೇಕಾಗತ್ತೆ ಅಂತ ನೀವು ತಗೊಳ್ಳಿ. ಆದ್ರೆ ಸರ್ಕಾರಗಳು ಇವತ್ತು ಮೈಸೂರು ವಿದ್ಯುತ್ ಕಂಪನಿ ಅಂತ ಒಂದು ಕಂಪನಿಗಳು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಕೊಡ್ತಾ ಇತ್ತು. ಇವತ್ತು ಎಲ್ಲಾ ಕಡೆ ಎಲ್ಲಾ ರಾಜ್ಯದಲ್ಲಿ ಏನಾಗ್ತಿದೆ? ಖಾಸಗಿಯವ್ರಿಗೆ ಕೊಟ್ಟರೆ ನಾಳೆ ಸರ್ಕಾರಗಳೇ ಬೇಡ. ನೀವು ಸಾರ್ವಜನಿಕ ಉದ್ಯಮಗಳನ್ನು ಎಲ್ಲಿವರೆಗೂ ದೇಶದಲ್ಲಿ ಉಳಿಸೋದಿಲ್ವೋ ಅಲ್ಲಿವರೆಗೂ ಈ ದೇಶಕ್ಕೆ ಉಳಿಗಾಲ ಇಲ್ಲ. ಮುಂದಿನ ದಿನಗಳಲ್ಲೂ ಇನ್ನಷ್ಟು ಕಠಿಣವಾಗಿರ್ತದೆ. ಅಂತ ಇದರಲ್ಲಿ ಇವತ್ತೇನು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾನು ಕಡಾಖಂಡಿತವಾಗಿ ಇಟ್ಟಿನಿ, ಇವರು ಒಂದೇ ನಾಣ್ಯದ ಎರಡು ಮುಖಗಳು. ಇವರು ಹಿಂದೆ ಹೋದ್ರೆ ಜನರು ಭಸ್ಮರಾಗ್ತಾರೆ, ಜನರ ಜೋಬು ಖಾಲಿ ಆಗುತ್ತೆ. ಅವರು ಉದ್ಯಮಪತಿಗಳು ಅವರು ಫೋರ್ಬ್ ಪತ್ರಿಕೆಯಲ್ಲೂ ಬರ್ತಾರೆ, ರ್ಯಾಂಕ್ ನಂಬರ್ 1 ಅಂತ ಎಲ್ಲರೂ ಬರ್ತಾರೆ. ನಾವು ಬಿಕಾರಿಗಳಾಗ್ತೀವಿ ಜನಗಳು. ಸರ್ ಇದೇ ಆರೋಪ ಸರ್, ಇದೇ ಆರೋಪ ಅಲ್ವಾ ಇದು? ಇನ್ಫಾರ್ಮೇಶನ್ ಎಷ್ಟು ಫ್ಯಾಕ್ಚುಲಿ ಕರೆಕ್ಟ್ ಇದೆ ಗೊತ್ತಿಲ್ಲ, ಆದ್ರೆ ವಿರೋಧ ಪಕ್ಷದ ನಾಯಕರು ಆನ್ ದ ಫ್ಲೋರ್ ಹೇಳಿರೋದ್ರಿಂದ ಕ್ರಾಸ್ ಚೆಕ್ ಮಾಡಿ ಹೇಳಿರ್ತಾರೆ ಅನ್ನೋ ಕಾರಣ ಕೇಳ್ತಿದ್ನಿ. 2014ರಿಂದ 2022 ಒಳಗೆ $8 ಬಿಲಿಯನ್ ಇದ್ದ ಅದಾನಿ ಅವರ ಆಸ್ತಿ 140ಕ್ಕೆ ಏರಿಕೆ ಆಗೋಯ್ತು. ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಲೆಕ್ಕ ಸರ್. ರೈಟ್ ವಿಂಗ್ ಪೇಜ್ ನವ್ರು ನನ್ನ ಟ್ರೋಲ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅವ್ರದೇ ಲೆಕ್ಕ ಅಂತ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ 2014ಕ್ಕೆ ಮುಂಚೆ 609ನೇ ರಿಚೆಸ್ಟ್ ಮನುಷ್ಯ ಅಂತ ಹೇಳಿ ಪಟ್ಟಿಲಿದ್ದ ಅದಾನಿ ಅವರು ಮೋದಿ ಅವ್ರ ಗವರ್ಮೆಂಟ್ ಬಂದ ತಕ್ಷಣ ಸೆಕೆಂಡ್ ರ್ಯಾಂಕಿಗೆ ಹೋಗ್ತಾರೆ. ಅಲ್ಲಿಗೆ ಮೋದಿ ಹೇತೋ ಮುನ್ಕಿನ್ ಅಂತಾರಲ್ಲ ಸರ್, ಇದೆಲ್ಲ ಅದಾನಿ ಅವ್ರ ವಿಚಾರದಲ್ಲಿ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು. ಮೇಡಮ್, ಅವರು ಹೇಳುವಂತದ್ದನ್ನ ಜನ ಯಾವ ರೀತಿ ನಂಬ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಇನ್ಸಿಡೆನ್ಸ್ ಆದ್ಮೇಲೆ ನಾನು ಹೇಳುವಂತದ್ದು ಅದಾನಿ ಅವರ ಪ್ರೈವೇಟ್ ಪಾರ್ಟಿಸಿಪೇಷನ್ಸ್ ಹೇಳಿದಾಗ ಇದುವರೆಗೂ ಮೋರ್ ದನ್ 2 lakhs crores ಪ್ರೈವೇಟ್ ಇದರಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಆಗಿರುವಂತದ್ದು. ಅಹಮದಾಬಾದ್ ಏರ್ಪೋರ್ಟ್ ಈಸ್ ಒನ್ ಆಫ್ ದ ಕ್ಲೀನೆಸ್ಟ್, ಸೇಫೆಸ್ಟ್ ನಡೀತಾ ಇರುವಂತದ್ದು. ಇವಾಗ ಬಿಗ್ಗೆಸ್ಟ್ ಸೀ ಪೋರ್ಟ್ ಏನು ಕೇರಳದಲ್ಲಿ ಇರುವಂತದ್ದು, ಇಟ್ ಈಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಫಾರ್ ಇಂಡಿಯಾಸ್ ಹಬ್ ಫಾರ್ ದ ಸೀ ಫ್ರೈಟ್ಸ್ ನಲ್ಲಿ. ಮತ್ತೆ 40 ಇದರಲ್ಲಿ ಇನ್ನೊಂದು ಮರ್ತು ಬಿಟ್ಟಿರ್ತಾವು, ತಮಿಳುನಾಡಲ್ಲಿ ಇವತ್ತು ವಿರುದ್ಧವಾಗಿರುವಂತದ್ದೆಲ್ಲ ಮಾತಾಡ್ತಾರೆ. 42,500 ಕೋಟಿ ಇನ್ವೆಸ್ಟ್ಮೆಂಟ್ಸ್ ತಮಿಳುನಾಡಲ್ಲಿ ಇರುವಂತದ್ದು. ನಾ ಹೇಳೋದೇನು ಅಂತಂದ್ರೆ, ನಿಮ್ಮ ಸರ್ಕಾರ, ಕರ್ನಾಟಕದ ಸರ್ಕಾರ ಕಳೆದ 3 ವರ್ಷದಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸುಮಾರು 1.5 ಲಕ್ಷ 2 ಲಕ್ಷ ಆಗಿದೆಯಲ್ಲ. ವಾಟ್ ಈಸ್ ಯುವರ್ ಇನ್ವೆಸ್ಟ್ಮೆಂಟ್ಸ್? ಶೋ ದ ಇನ್ವೆಸ್ಟ್ಮೆಂಟ್ಸ್, ತೋರಿಸಿ ಜನಕ್ಕೆ. ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಇಷ್ಟು ಮಾಡಿದ್ದೀವಿ ಸರ್ಕಾರದಿಂದ, ಮುಂದೆ ನಮ್ಮ ಈ ಒಂದು ಇನ್ವೆಸ್ಟ್ಮೆಂಟ್ಸ್ ಇಂದ ಸರ್ಕಾರಕ್ಕೆ ಎಷ್ಟು ಲಾಭ ಬಂದಿದೆ ತೋರಿಸಿ. ಇವತ್ತು ಇದೇ ಗ್ರೂಪ್ಸ್ ಹೇಳ್ತಾ ಇರುವಂತದ್ದು, ಅವರು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ದೇ ಹ್ಯಾವ್ ಕ್ರಿಯೇಟೆಡ್ ದ ಜಾಬ್, ದೇ ಹ್ಯಾವ್ ಕ್ರಿಯೇಟೆಡ್ ದ ಇನ್ಫ್ರಾಸ್ಟ್ರಕ್ಚರ್, ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಸ್ ಗೋನ್. ನೀವು ಅಳ್ತಾನೆ ಇರೀರಿ, ಇಂಡಿಯಾ ಇಸ್ ಮೂವಿಂಗ್. ನಮಗೆ ರಾಷ್ಟ್ರ ಪ್ರಥಮವಾಗಿ ಮುಂದಕ್ಕೆ ಹೋಗುವಂತದ್ದು ಇರ್ತೇ ಹೊರತು ನೀವು ಎಲ್ಲಿ ಬಿದ್ದೆ ಅಲ್ಲಿ ಅಳ್ತಾನೆ ಇರಿ ಅದಲ್ಲಿ. ಹಾಗಾದ್ರೆ ದೆಹಲಿಯ ಮಾತು ಬೇರೆ, ಕರ್ನಾಟಕದ ಮಾತು ಬೇರೆನಾ? ಸರಿ, ದೆಹಲಿಯ ಮಾತು ಬೇರೆ, ಕರ್ನಾಟಕದ ಮಾತು ಬೇರೆನಾ? ಸರಿ, ಹೇಳ್ಬೇಕಾಗುತ್ತೆ. ಇಂಡಿಯಾ ಇಸ್ ಮೂವಿಂಗ್, ಇಂಡಿಯಾ ಇಸ್ ಗ್ರೋಯಿಂಗ್. ಸರಿ, ಕರ್ನಾಟಕ ಆಲ್ಸೋ ಕರ್ನಾಟಕ ಆಲ್ಸೋ ಗ್ರೋ ಅಲ್ವಾ ಸರ್? ಇವಾಗ ಆಯ್ತು, ನಿಮ್ಮದೇ ಟ್ರ್ಯಾಕಿಗೆ ಬರ್ತಿದ್ದಾರೆ ಅಂತಾನೆ ಅನ್ಕೊಳ್ಳೋಣ, ಅದಾನಿ ಅವ್ರಿಗೇನೆ ಸಿಗುತ್ತೆ ಈ ಪ್ರಾಜೆಕ್ಟ್ ಅನ್ಕೊಳ್ಳೋಣ. ವಾಟ್ಸ್ ರಾಂಗ್? ಯು ಶುಡ್ ಸಪೋರ್ಟ್. ಅದನ್ನೇ ಕೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರನ್ನೇ ಕೇಳಿದ್ದಾರೆ. ಬಿಜೆಪಿ ಅವರು ಇವಾಗ ಸಪೋರ್ಟ್ ಮಾಡಬೇಕು. ನಾವು ಹೇಳ್ತಾ ಇರುವಂತದ್ದು, ವಿ ಸಪೋರ್ಟ್ ಎನಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಪೀಪಲ್. ಅದೇ ತರನೇ ರಾಷ್ಟ್ರದಲ್ಲೂ ಕೂಡ ಮಾಡಿರುವಂತ ಕೆಲಸಗಳು ಇನ್ ದ ಇಂಟ್ರೆಸ್ಟ್ ಆಫ್ ದ ಪೀಪಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೀವು ನ್ಯಾಯಾಲಯಕ್ಕೆ ಹೋಗ್ಬೋದು. ಆದರೆ ಇಲ್ಲಿ ಮಾತ್ರ ಸರಿ, ಇಲ್ಲಿ ಮಾತ್ರ ನೀವು ಅದಕ್ಕೆ ಶಹರ ಬರೀತೀರಾ ಪ್ರತಿಯೊಂದಕ್ಕೂ ಇದು ಸರಿ ಇದೆ ಅಂತ ಅಂದ್ಬಿಟ್ಟು. ದೇಶದಲ್ಲೆಲ್ಲ ಇರುವಂತದ್ದು ಅಂದ್ರೆ ದೇಶದಲ್ಲಿ ನಿಮ್ಗೆ ಆ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಅದಾನಿ ಇದ್ದಂತ ಹೇಳ್ಕೊಂಡು ಪೊಲಿಟಿಕಲ್ ಮೈಲೇಜ್ ಬೇಕಾಗುತ್ತೆ. ಅದೇ ನಿಮ್ಮ ಆಳ್ವಿಕೆಯ ರಾಜ್ಯದಲ್ಲಿ ಎಕನಾಮಿಕ್ ಬೆನಿಫಿಟ್ಸ್ ಬೇಕಾಗುತ್ತೆ. ಆದರೆ ಯು ವೆಲ್ಕಮ್ ದೆಮ್ ಇನ್ ರೆಡ್ ಕಾರ್ಪೆಟ್ಸ್. ಇದಕ್ಕೆ ಹೇಳೋದು ಡಬಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಹಿಪೋಕ್ರಸಿ ಆಫ್ ದ ಕಾಂಗ್ರೆಸ್ ಅಂತ. ಆಯ್ತು,
ಎಡಳಿ ಸರ್ ಆಯ್ತು, ನೀವು ಹೇಳಿದ ಅರ್ಥ ಆಯ್ತು ಸರ್. ಎಡಳಿ ಸರ್, ಸರ್ಕಾರನೇ ಮಾಡಬೇಕು, ಎಲ್ಲ ಸರ್ಕಾರ ಮಾಡೋದು ಚೆನ್ನಾಗಿ ಮಾಡುತ್ತೆ, ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಮಾಡುತ್ತೆ ಅನ್ನೋ ಒಂದು ಐಡಿಯಲಿಸಮ್ ಇದೆ. ಯಾಕಂದ್ರೆ ಸರ್ಕಾರ ಜನಗಳ ಪರವಾಗಿ ಜನಗಳಿಂದ ಎಲೆಕ್ಟ್ ಆದವ್ರು ಮಾಡಿದ್ರೆ, ಪ್ರೈವೇಟ್ನವರು ಬರೀ ಪ್ರಾಫಿಟಿಂಗ್ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ಕೊಡಬಾರ್ದು ಅಂತೇಳಿ. ಆದ್ರೆ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಹಸ್ ಫೇಲ್ಡ್ ಇನ್ ದಿಸ್ ಕಂಟ್ರಿ. ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಎಷ್ಟು ಚೆನ್ನಾಗಿ ಯಾವ್ದು ನಡೀತಾ ಇದೆ. ಬೆಂಗಳೂರಿನಲ್ಲೇ ಶುರು ಆದಂತ ITI ಗತಿ ಏನು, HMT ಗತಿ ಏನಾಯ್ತು, ಆಮೇಲೆ ಕಿಯೋನಿಕ್ಸ್ ಒನ್ ಆಫ್ ದಿ ಪೈನಿಯರ್ಸ್, ಇಡೀ ದೇಶದಲ್ಲೇ ಪೈನಿಯರ್ಸ್ ಆಗಿದ್ದಂತ ಕಂಪನಿ ಮುಳುಗೋಯ್ತು. ಸೊ ಇದು ಯಾವುದನ್ನು ಉಳಿಸ್ಕೊಳಕ್ಕಾಗಿಲ್ಲ ನಮಗೆ. ಹಾಗಿರುವಾಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರಲೇಬೇಕಾಗುತ್ತೆ. ಈಗ ಈ ದೇಶ ಎಷ್ಟು ಮುಂದುವರೆದಿದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇಂದ ಇಟ್ಸ್ ಅ ಫೇಲ್ಯೂರ್ ಆಫ್ ಪಾಲಿಟಿಷಿಯನ್ಸ್ ಫೇಲ್ಯೂರ್ ಅನ್ನ ನಾವು ಇವ್ರ ಮೇಲೆ ಬ್ಲೇಮ್ ಮಾಡಿ ಅವ್ರಿಗೆ ಯಾಕೆ ಕೊಡ್ತೀರಿ, ಅವ್ರು ಕೊಡ್ತೀರಿ, ಇನ್ನು ಮಾಡೋರು ಬೇಕಲ್ಲ. ಈಗ ಕರ್ನಾಟಕ ಸರ್ಕಾರದ್ದೇ ಎಷ್ಟು ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ ಇದ್ದಾವೆ, ಎಷ್ಟು ಏನೇನು ಎಷ್ಟು ಪ್ರಾಫಿಟ್ ಮಾಡ್ತಾ ಇದಾವೆ. 2-3 ಬಿಟ್ರೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್, 2-3 ಬಿಟ್ರೆ ಇನ್ನೆಲ್ಲಾದ್ರೂ ಲಾಸು. ಯಾಕೆ ಲಾಸು? ಕರಪ್ಷನ್ ಇರೋದನ್ನೆಲ್ಲ ನುಂಗ ಹಾಕೋದು. ಪಾಲಿಟಿಷಿಯನ್ಸ್ ನೀವು ಚೇರ್ಮನ್ ಮಾಡ್ತೀರಾ, ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡ್ತೀರಾ, ಆಮೇಲೆ IAS ಆಫೀಸರ್ಸ್ ಇವರು ಸೇರ್ಕೊಂಡು ಎಲ್ಲ ನುಂಗಾಕ್ತಾರೆ. ಸೊ ಈ ನುಂಗಣ್ಣಗಳು ಸೇರ್ಕೊಂಡಿರ್ತಕ್ಕಂಥ ಕರೆಕ್ಟ್ ಆಗಲಿ ಅಂತ ಹೇಳ್ತೀರಾ. ಸೊ ಹಾಗಿರುವಾಗ ಯು ಹ್ಯಾವ್ ಟು ಡಿಪೆಂಡ್ ಆನ್ ಪ್ರೈವೇಟ್ ಸೆಕ್ಟರ್ ಇಸ್ ಅನ್ನೋ ಪದಗಳು ಯಾಕೆ ಪದೇ ಪದೇ ಪ್ರಯೋಗ ಆಗುತ್ತೆ ಅಂದ್ರೆ, ಎಡಳಿ ಸರ್ ಇವತ್ತು ಸಂತೋಷ್ ಲಾಡ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೇಳ್ಬಿಟ್ಟು ಕಡೆಗೆ ಹೇಳೋಗಿದ್ದ ಡೈಲಾಗ್ ಏನು ಅಂತಂದ್ರೆ, ಲೂಟಿ ಮಾಡೋದ್ರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಅಂಬಾನಿ ಹಾಗೆ ಅದಾನಿ ಅವರು. ಈಗ ಇಂಥ ಹೇಳಿಕೆ ಒಬ್ಬ ಸಚಿವರ ಬಾಯಿಂದ ಬಂದಾಗ ಅದೇ ಸಚಿವರು ಇರ್ತಕ್ಕಂಥ ಸರ್ಕಾರ ಇವರನ್ನೂ ಕೂಡ ನಾವು ಸ್ವಾಗತಿಸ್ತೀವಿ, ನಮ್ಮ ರಾಜ್ಯದ ಒಂದು ಮುಖ್ಯಮಂತ್ರಿಗಳ ಕನಸಿನ ಪ್ರಾಜೆಕ್ಟ್ಗೆ ಅಂದಾಗ ಜನರು ಮತ್ತದೇ ಕೇಳ್ತಾರೆ, ಯಾಕಪ್ಪ ಹಿಪೋಕ್ರೆಸಿ, ಅಟ್ಲೀಸ್ಟ್ ಇವಾಗ್ಲಾದ್ರೂ ನಿಮ್ಮ ಟೋನ್ ಬದಲಾವಣೆ ಆಗ್ಬೇಕಲ್ವಾ ಅಂತ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಅಭಿವೃದ್ಧಿ ಅಂದ್ರೆ ಲೂಟಿ ಅಂತ ಆಗೋಗ್ಬಿಟ್ಟಿದೆ. ನೀವೇನಾದ್ರೂ ಒಂದು ರಸ್ತೆ ಮಾಡಿದ್ರು ಅಂತಂದ್ರೆ 10 ಟೋಲ್ ಹಾಕೋದು, ದುಡ್ಡನ್ನು ವಸೂಲಿ ಮಾಡೋದು. ಒಂದು ಏರ್ಪೋರ್ಟ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಬರೀ ದುಡ್ಡನ್ನು ವಸೂಲಿ ಮಾಡೋದು. ಬರೀ ನೀವು ಯಾವ್ದಾದ್ರೂ ನೋಡಿ, ಯಾವಾಗ ಈ ಪ್ರೈವೇಟ್ ಸೆಕ್ಟರ್ ಅಂತ ಅಂದೇನು ಸರ್ಕಾರ ಮತ್ತು PPP ಬಂದ ತಕ್ಷಣನೇ ಏನಾಯ್ತು ಅಂತಂದ್ರೆ, ನಾವು ಜನಕ್ಕೋಸ್ಕರ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಅದ್ರ ಅರ್ಥ ಏನು ಅಂತಂದ್ರೆ ದುಡ್ಡನ್ನು ಹೇಗೆ ವಸೂಲಿ ಮಾಡೋದು ಅಂತ ಒಟ್ಟು ಇನ್ನೇನು ಇಲ್ಲ. ಇವಾಗ DK ಶಿವಕುಮಾರ್ ಅವ್ರ ಬಗ್ಗೆ ಹೇಳಿದ್ರಿ. DK ಶಿವಕುಮಾರ್ ಅವರು ಇವತ್ತು ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾರಂತ. ಅವ್ರ ಹೈಕಮಾಂಡ್ ಹೇಳ್ದಂಗೆ ಕೇಳಿದ್ರು. ಯಾವಾಗ ಕೇಳಿದ್ರು? ನಮ್ಮ ಖರ್ಗೆ ಸಾಹೇಬ್ರು ಹೇಳಿದ್ರು, ಏನ್ರಿ ಕುಂಭಮೇಳದಲ್ಲಿ ಮುನಿಗ್ ಬಂದ್ರೆ ನಾವು ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರೆ, ಇವ್ರು ಹೋಗ್ಬಿಟ್ಟು ಕುಂಭಮೇಳಕ್ಕೆ ಹೋಗಿ ಮುನ್ಕೊಂಡ್ ಬಂದ್ರು. ಈಶಾ ಫೌಂಡೇಶನ್ ಶಾ ಅವ್ರ ಪಕ್ಕದಲ್ಲೇ ಕಾಲಲ್ಲಾಡ್ಸಂಗ್ ಕೂತ್ಕೊಂಡ್ರು ಇವತ್ತವರೆಗೂ ಸಹಿತ. ಆಮೇಲೆ ಇದರಲ್ಲಿ ಸಹಿತ ಏನ್ ಮಾಡಿದ್ರು, ನಮಸ್ತೆ ಸದಾ ವತ್ಸಲೆ ಅಂತ ಹಾಡಿದ್ರು. ಇವತ್ತು ಸಹಿತ ಸಂಸ್ಕೃತ ಮಂತ್ರಗಳನ್ನ ಹೇಳ್ತಾರೆ. ಇದು ಎಲ್ಲವೂ ಸಹಿತ ಹೈಕಮಾಂಡ್ ವಿರುದ್ಧವಾಗಿರ್ತಕ್ಕಂಥದ್ದು, ಅಥವಾ ಕಾಂಗ್ರೆಸ್ಸಿನ ಸಿದ್ಧಾಂತ ಅಂತ ಏನಾದ್ರು ವಿರುದ್ಧವಾದನ್ನು ಮಾಡ್ತಾ ಇದ್ದಾರೆ. ಇವಾಗೂ ಸಹಿತ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ, ರಾಜಕಾರಣಿಗಳು ಮತ್ತು ಈ ಕಾರ್ಪೊರೇಟ್ ಸೆಕ್ಟರ್ಸ್ಗಳು ಇವರೆಲ್ಲರೂ ಇರೋದು ಏನಕ್ಕೆ, ತಮ್ಮ ಲಾಭಕ್ಕೋಸ್ಕರ ಹೊರತಾಗಿ ಜನರ ಪರವಾಗಿ, ಜನರ ಅಭಿವೃದ್ಧಿಗಾಗಿ, ಜನರ ಜೀವನ ಮಟ್ಟ ಹೆಚ್ಚಾಗೋದಕ್ಕೆ ಇವತ್ತವರೆಗೂ ಯಾರು ಇಲ್ಲ. ನಾನು ಯಾವ ಪಕ್ಷದ ಬಗ್ಗೆ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇಲ್ಲ. ಆದ್ದರಿಂದ ಬರೀ ಇದು ಹೇಳೋದು, ಕುವೆಂಪು ಅವ್ರು ಹೇಳ್ತಾರೆ, ಎಲ್ಲರೂ ಜಿಗಣೆಗಳೇ ಜನರ ನೆತ್ತರಿಗೆ ಅಂತ. ಅದೇ ರೀತಿಯಾಗಿ ಇವರೆಲ್ಲ ಅದೇ ತರ ಆಗೋಗ್ಬಿಟ್ಟೆ. ಸರ್ಕಾರಗಳ ಹೆಸರು ಬದಲಾಗಿರ್ಬೋದು, ಅವ್ರು ಹೇಳಿದಾಗೆ ಜೆಂಡಾ ಬದಲಾಗಿರುತ್ತೆ, ಅಜೆಂಡಾ ಒಂದೇ ಆಗಿರುತ್ತೆ, ಲೂಟಿಯೇ ಕಾರಣ ಆಗಿರುತ್ತೆ. ಸರಿ, ಇಲ್ಲ ಒಬ್ರು ಕಾಲರ್ ಇದ್ದಾರೆ ಸುರೇಶ್ ಅಂತ ಹೇಳಿ ಚಿತ್ರದುರ್ಗದಿಂದ. ನಮಸ್ಕಾರ ಸುರೇಶ್ ಅವರೇ. ಸುರೇಶ್ ಅವರೇ ನಮಸ್ಕಾರ, ಧ್ವನಿ ಕೇಳ್ತಾ ಇದೆಯಾ? ಬಹುಶಃ ಕನೆಕ್ಷನ್ ಆಗಿಲ್ಲ, ಅದು ಮತ್ತೊಮ್ಮೆ ಅವ್ರು ಕರೆ ಮಾಡಿದ್ರೆ ಸ್ವೀಕರಿಸೋಣ. ಬಹಳ ವ್ಯಾಲಿಡ್ ಪಾಯಿಂಟ್ ರೇಸ್ ಮಾಡಿದ್ರು ಎಡಳಿ ಸರ್. ಬಹುಶಃ ರಾಮಕೃಷ್ಣ ಸರ್ಗೆ ಅದೇ ಪ್ರಶ್ನೆ ವರ್ಗಾವಣೆ ಮಾಡಬಹುದಾ ಅಂತ ಹೇಳಿ ನಾನು ಮತ್ತೆ ಬರ್ತೀನಿ ಆಮ್ ಆದ್ಮಿ ಪಕ್ಷ JDS ಹತ್ರಕ್ಕೆ. ಸರಿ, ಜೆನ್ಜಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋರು, ನೋ ಅಫೆನ್ಸ್ ಸರ್, ನಮ್ಮ ಹೇಳಿಕೆ ಅಲ್ಲ ಇದು, ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಕೇಳ್ತಾ ಇದ್ದೀನಿ. DK ಶಿವಕುಮಾರ್ ಅವರನ್ನ ಪದೇ ಪದೇ ಅವರು ಈ ರೀತಿಯ ನಡವಳಿಕೆಯಿಂದಾಗಿ ಏನ್ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಬಿಜೆಪಿಯ ಹಮ್ಜಾ ಅಲಿ ಮಜಾರಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಬಿಜೆಪಿಯ ಏಜೆಂಟು ಇನ್ ಕಾಂಗ್ರೆಸ್ ಪಾರ್ಟಿ ಅಂತ ಕರೀತಾರೆ. ನಾವು ಇವಾಗ ಇದೇ ವಿಚಾರಕ್ಕೆ DK ಶಿವಕುಮಾರ್ ಅವರನ್ನ ಅವರ ಹಾವಭಾವ, ಮೇ ಬಿ ಕುಂಭಮೇಳ ಇದೆಲ್ಲ ಎಕ್ಸಾಂಪಲ್ ಕೊಟ್ರಲ್ಲ, ಹಾಗಾಗಿ ಈಗ ಅದಾನಿ ಅವರು DK ಶಿವಕುಮಾರ್ ಅವರ ಮನೆಗೆ ಬಂದ್ರು ಅಂತಂದ್ರೆ ಇದು ರಾಹುಲ್ ಗಾಂಧಿ ಅವರಿಗೆ ತಲುಪದೇ ಇರುತ್ತಾ ಮ್ಯಾಟ್ರು? DK ಶಿವಕುಮಾರ್ ಅವರಿಗೆ ಗೊತ್ತಿದೆ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಲ್ಲಿ ಚರ್ಚೆ ಆಗ್ದಲೇ ಇರುತ್ತಾ ಗೊತ್ತಿದೆ. ಗೊತ್ತಿದ್ದು ಕೂಡ ಮನೆ ಕರೆಸ್ಕೊಂಡು ಮಾತುಕತೆ ನಡೆಸ್ತಿದ್ದಾರೆ ಅಂತಂದ್ರೆ ಇದ್ರ ಹಿಂದೆ ಒಂದಷ್ಟು ಸ್ಟ್ರಾಟಜಿ ಅಂತೂ ಇರಲೇಬೇಕು ಸರ್. ಅಥವಾ ಹೈಕಮಾಂಡ್ ಗೊತ್ತಾದ್ರೂ ಪರವಾಗಿಲ್ಲ, ಐ ವಿಲ್ ಡೂ ದಿಸ್ ಓಪನ್ಲಿ ಅನ್ನೋ ರೀತಿಯ
ಒಂದು ಹಠನಾದ್ರೂ ಇರಬೇಕು. ಏನ್ ಗಮನಿಸ್ತಿದ್ದೀರಿ ನೀವು, ಇದನ್ನ ಯಾವ ರೀತಿ ನೋಡ್ತಿದ್ದೀರಿ ಅಂತ ಹೇಳಿ. ಅಲ್ಲ, ನೀವೇನೋ